ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವಿನ ಸಂಬಂಧ ನಿಜಕ್ಕೂ ಎಂಥದ್ದು ಎನ್ನುವಂಥ ಪ್ರಶ್ನೆ ಮತ್ತೊಮ್ಮೆ ಉದ್ಭವಿಸಿದೆ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಮತ್ತು ಯಾಕೆ ಈ ಪ್ರಶ್ನೆ ಹುಟ್ಕೊಂಡಿದೆ ಅಂತಂದರೆ, ಇವತ್ತು ಡಿ.ಕೆ. ಶಿವಕುಮಾರ್ ಕುಟುಂಬ ಸಮೇತ ಹೋಗಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಮತ್ತು ಈಗ ನೀವು ಮಾಧ್ಯಮಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಟಿ ವಿ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀರಿ ಬ್ರೇಕಿಂಗ್ಗಳನ್ನು. ಸಿದ್ದು ವರ್ಸಸ್ ಡಿ.ಕೆ.ಶಿ, ಸಿದ್ದರಾಮಯ್ಯ ವಿರುದ್ಧ ಡಿ.ಕೆ.ಶಿ ರಣತಂತ್ರ, ಡಿ.ಕೆ.ಶಿಗೆ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್, ಈ ಥರದ ಹೆಡ್ಲೈನ್ಸ್ಗಳಿರ್ತವೆ, ಈ ಥರದ ಹೆಡ್ಡಿಂಗ್ಗಳು ಇರ್ತವೆ. ಮತ್ತು ಪತ್ರಿಕೆಗಳಲ್ಲೂ ಕೂಡ ಈ ರೀತಿಯ ಬರಹಗಳನ್ನು ನೀವು ನೋಡಿರ್ತೀರಿ. ಆದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಸಂಬಂಧದ ಬಗ್ಗೆ ನನಗೆ ಒಂದು ವಿಶೇಷ ಕುತೂಹಲ ಇದೆ. ಯಾಕೆ ಅಂದರೆ ನೋಡಿ, ಸರ್ಕಾರ ಬರೋಕ್ಕಿಂತ ಮೊದಲು ಇಬ್ಬರೂ ಕೂಡ ಜೋಡೆತ್ತುಗಳ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರ ತರಲಿಕ್ಕೆ ಕೆಲಸವನ್ನು ಮಾಡಿದರು. ಅದಾದಮೇಲೆ ಹೈಕಮಾಂಡ್ ಮಟ್ಟದಲ್ಲಿ ಏನೇನಾಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು, ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆದರು. ಅಲ್ಲಿಂದ ಇಲ್ಲಿಯವರೆಗೂ ಮಾಧ್ಯಮಗಳಲ್ಲಿ ಏನೇ ಅವರಿಬ್ಬರ ನಡುವೆ ಕಿತ್ತಾಟ, ಬಂಡಾಯ, ಒಬ್ಬರ ವಿರುದ್ಧ ಒಬ್ಬರು ತಂತ್ರ ಪ್ರತಿತಂತ್ರ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿಗಳು ಬಿತ್ತರ ಆಗ್ತಿದ್ರೂ ಕೂಡ ಎಂದಾದರೂ ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ಅವರಾಗಲಿ ಡಿ.ಕೆ. ಶಿವಕುಮಾರ್ ಅವರಾಗಲಿ ನಮ್ಮ ವಿರುದ್ಧ ನಾವು ಏನೋ ಮಾಡ್ತಿದ್ದೀವಿ, ನಾವು ರಣತಂತ್ರ ರೂಪಿಸ್ತಿದ್ದೀವಿ, ನಾವು ವೈರಿಗಳು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರಾ? ಒಂದೇ ಒಂದು ಎಕ್ಸಾಂಪಲ್ ಹೇಳಿ. ಎಂದೂ ಕೂಡ ಸಿದ್ದರಾಮಯ್ಯ ಅವರಾಗಲಿ ಡಿ.ಕೆ. ಶಿವಕುಮಾರ್ ಅವರಾಗಲಿ ಆ ರೀತಿಯ ಸಂದೇಶವನ್ನು ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಬಹಳ ಒಳ್ಳೆಯ ಸಂಬಂಧ ಇದೆ ಅನ್ನುವಂಥ ಸಂದೇಶವನ್ನು ಹಲವಾರು ಬಾರಿ ಕೊಟ್ಟಿದ್ದಾರೆ. ರೀಸೆಂಟಾಗಿ ನೋಡೋದಾದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ರು. ಹೇಗೆ ಬಿಟ್ಟುಕೊಟ್ರು? ಬಹಳ ಘನತೆಯಿಂದ ಬಿಟ್ಟುಕೊಟ್ರು. ಬಹುಶಃ ಈ ಥರದ ಘನತೆಯಿಂದ ಬಿಟ್ಕೊಡುವಂಥ ನಡೆಯನ್ನು ಒಂದು 25-30 ವರ್ಷದ ಹಿಂದೆ ನೋಡ್ಬೋದಿತ್ತೇನೋ. ಇತ್ತೀಚಿನ ರಾಜಕಾರಣದಲ್ಲಿ ಅದು ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಸಿದ್ದರಾಮಯ್ಯ ಇಡೀ ದೇಶಕ್ಕೆ ಮಾದರಿಯಾಗಿ ಘನತೆಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ರು. ಡಿ.ಕೆ. ಶಿವಕುಮಾರ್ ಅಷ್ಟೇ ಗೌರವದಿಂದ ಸಿದ್ದರಾಮಯ್ಯವರನ್ನು ನೋಡಿಕೊಂಡ್ರು. ಮೊದಲಿಗೆ ಸಿದ್ದರಾಮಯ್ಯವರ ಬಳಿ ಹೋಗಿ ಅವರನ್ನು ತಬ್ಕೊಂಡು ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡಿದ್ರು. ಇವತ್ತು ಕುಟುಂಬ ಸಮೇತ ಅಲ್ಲಿಗೆ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕರೆಕ್ಟಾಗಿ 1 ತಿಂಗಳು ಪೂರೈಸಿದ ಹೊತ್ತಿನಲ್ಲಿ ಕುಟುಂಬ ಸಮೇತ ಅಲ್ಲಿ ಹೋಗಿ ಭೇಟಿಯಾಗಿದ್ದಾರೆ. ಉಳಿದಂತೆ ಅವ್ರ ಮನೆಗೆ ಇವ್ರು ಹೋಗಿದ್ದು, ಇವ್ರ ಮನೆಗೆ ಅವ್ರು ಬಂದಿದ್ದು ಸೇರಿದಂತೆ ಎಂದೂ ಕೂಡ ಅವರಿಬ್ಬರು ನಾವು ರಾಜಕೀಯವಾಗಿ ಬದ್ಧ ವೈರಿಗಳು ಅನ್ನುವಂತಹ ಒಂದೇ ಒಂದು ಉದಾಹರಣೆ ಸಿಗೋ ರೀತಿಯಲ್ಲಿ ಮಾಡಿಲ್ಲ. ಇಬ್ಬರದು ಕೂಡ ಬಹಳ ಪ್ರಬುದ್ಧವಾದಂತಹ ನಡೆ. ಈಗ ನೀವು ಬೇರೆ ಪಕ್ಷಗಳನ್ನು ನೋಡಿ, ಫಾರ್ ಎಕ್ಸಾಂಪಲ್ BJPನಲ್ಲಿ ಯಡಿಯೂರಪ್ಪ ಯತ್ನಾಳ್ ಈ ರೀತಿ ನಡ್ಕೊಳ್ತಾರೆ ಅಂತ ಊಹಿಸ್ಲಿಕ್ಕೆ ಸಾಧ್ಯನಾ? ಯಡಿಯೂರಪ್ಪ ಕುಮಾರಸ್ವಾಮಿ ಈ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ಊಹಿಸ್ಲಿಕ್ಕೆ ಸಾಧ್ಯನಾ? ಅವರಿಬ್ಬರು ಈಗ ಮಿತ್ರ ಪಕ್ಷದಲ್ಲಿದ್ದಾರೆ. ಆದರೆ ಇವರು ಅಫ್ಕೋರ್ಸ್ ರಾಜಕಾರಣ ಅಂತಂದರೆ ಅದರಲ್ಲೂ ಮಹತ್ವಾಕಾಂಕ್ಷಿ ರಾಜಕಾರಣಿಗಳ ನಡುವೆ ಈ ಥರದೊಂದು ಸ್ಪರ್ಧೆ ಇರುತ್ತೆ. ಸ್ಪರ್ಧೆ ಇದ್ದಾಗ ಅಲ್ಲಿ ಸೇಡಿರುತ್ತೆ, ತಂತ್ರ ಪ್ರತಿತಂತ್ರ ರೂಪಿಸೋದು ಇವೆಲ್ಲವೂ ಇದ್ದೇ ಇರುತ್ತವೆ. ಆ ಥರದ ಬಹಳ ಮಹತ್ವದ ಘಟ್ಟವನ್ನು ತಲುಪಲಿಕ್ಕೆ ಈ ಥರದ ಘನತೆ ಗೌರವದ ನಡೆಗೂ ಮೀರಿ ತಂತ್ರವನ್ನು ಮಾಡಬೇಕಾಗತ್ತೆ. ಯಾರನ್ನೋ ತುಳಿಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಆದರೆ ಎಲ್ಲವನ್ನೂ ಮೀರಿ ತೆರೆ ಹಿಂದೆ ಅದನ್ನೆಲ್ಲವನ್ನೂ ಮಾಡಿ ಸಮ್ ಎಕ್ಸ್ಟೆಂಟ್ ಸಾರ್ವಜನಿಕವಾಗಿ ಈ ರೀತಿ ಪ್ರಬುದ್ಧವಾಗಿ ನಡ್ಕೊಳ್ಳೋದಿದೆಯಲ್ಲ, ನನ್ನ ಪ್ರಕಾರ ಇಬ್ಬರು ಗ್ರೇಟ್. ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿ ಆಗಿದ್ದು ನಡೆಸ್ಕೊಂಡಿದ್ದ ರೀತಿ ನೋಡಿ, ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದರು. ಎಲ್ಲ ಜಾಹೀರಾತುಗಳಲ್ಲಿ ಸಿದ್ದರಾಮಯ್ಯ ಅವ್ರ ರೀತಿ ಡಿ.ಕೆ. ಶಿವಕುಮಾರ್ ಫೋಟೋ ಇತ್ತು. ಅವರು ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ಉಪಮುಖ್ಯಮಂತ್ರಿ ಆಗಿ 2 ಪ್ರಮುಖ ಖಾತೆಗಳನ್ನು ಇದ್ದು ಸರ್ಕಾರದಲ್ಲಿ ಅಷ್ಟೆಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಅಫ್ಕೋರ್ಸ್ ಸಿದ್ದರಾಮಯ್ಯ ಬಗ್ಗೆ ಅವ್ರ ಎಲ್ಲ ಮಂತ್ರಿಗಳಿಗೂ ಅಷ್ಟೇ ಸ್ವಾತಂತ್ರ್ಯ ಕೊಡ್ತಾರೆ ಅನ್ನುವಂಥ ಮಾತು ಕೂಡ ಇದೆ. ಡಿ.ಕೆ. ಶಿವಕುಮಾರ್ ನೋಡಿದ್ರೆ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಕೂಡ ಅಧಿಕಾರ ಹಂಚಿಕೆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಬಹಳ ತಾಳ್ಮೆಯಿಂದ ಇದ್ದರು.
ಎಂದೂ ಕೂಡ ಬಹಿರಂಗವಾಗಿ ಅವ್ರ ಬೆಂಬಲಿಗರು ಏನೇನೋ ಮಾತಾಡ್ತಿದ್ರು, ಇವರೇನೂ ಮಾತಾಡಲಿಲ್ಲ. ಅದಾದಮೇಲೂ ಕೂಡ ಅಷ್ಟೇ ಯಾಕೆ, ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪತ್ನಿ, ಮಗಳು ಇವರೆಲ್ಲರೂ ಕೂಡ ಹೋಗಿ ಸಿದ್ದರಾಮಯ್ಯ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು. ಇದು ಕೂಡ ಭಾಳ ಅಪರೂಪದ ಘಟನೆ. ಇದು ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ನಾನು ಆಗಲೇ ಹೇಳ್ದಂಗೆ ರಾಜಕಾರಣದಲ್ಲಿ ಏನೇನೋ ಇರ್ತದೆ. ಒಬ್ಬರನ್ನ ತುಳಿಬೇಕು ಅಂದರೆ, ಒಬ್ಬರನ್ನ ಸೋಲಿಸ್ಬೇಕು ಅಂತಂದರೆ, ಒಬ್ಬರಿಂದ ಪದವಿಯನ್ನು ಕಿತ್ಕೊಳ್ಬೇಕು ಅಂತಂದರೆ ಇನ್ನಿಲ್ಲದಂತಹ ಕುತಂತ್ರವನ್ನು ಮಾಡ್ತಾರೆ. ಮತ್ತು ಕೆಲವರು ಮೇಲ್ನೋಟಕ್ಕೆ ನಾವು ಬಹಳ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡು ಒಳಗೆ ಏನೇನೋ ಮಾಡ್ತಿರ್ತಾರೆ. ಬಟ್ ಇವ್ರ ಕೇಸಲ್ಲಿ ನಿಜವಾಗಿ ಜೋಡೆತ್ತುಗಳು ಅನ್ನೋ ರೀತಿಯಲ್ಲೇ ಇದ್ದಾರೆ. ಮಾಧ್ಯಮಗಳಲ್ಲಿ ಏನೇ ಚರ್ಚೆ ಆದರೂ, ಅವ್ರ ಪಕ್ಷದ ನಾಯಕರುಗಳು ಏನೇ ಮಾತನಾಡಿದರು, ಕಾರ್ಯಕರ್ತರಲ್ಲಿ ಏನೇ ಸಂದೇಶ ಇದ್ದರೂ ಕೂಡ ಅವರು ಮೊದಲಿಂದನೂ ಒಂದು ರಾಜಕೀಯವಾಗಿ ಬಹಳ ಮಾದರಿಯ ನಡೆಯನ್ನು ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಈ ಥರದ ಒಂದು ಸುಮಧುರ ಸಂಬಂಧ ಇರಬೇಕು. ಕರ್ನಾಟಕದಲ್ಲಿ ಹಂಗೆ ನೋಡಿದ್ರೆ ಬಹಳ ಆ ಥರದ್ದೊಂದು ಸ್ವಲ್ಪ ಇದೆ. ಉತ್ತರ ಭಾರತದಲ್ಲಿ ನೋಡಿಬಿಟ್ರೆ ನಿಮಗೆ, ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ದ್ವೇಷದ ರಾಜಕಾರಣ, ಸೇಡಿನ ರಾಜಕಾರಣ ಇದೆಲ್ಲವನ್ನು ನೋಡಿದ್ರೆ ಹಾರಿಬಲ್ ಅಂತ ಅನಿಸುತ್ತೆ. ಕಂಪೇರಿಟಿವ್ಲಿ ಕರ್ನಾಟಕ ಇವತ್ತಿಗೂ ಕೂಡ ಮಾದರಿಯಾಗೇ ಇದೆ. ಮೊನ್ನೆ ತಮಿಳುನಾಡು ಮತ್ತು ಕೇರಳದ ಚುನಾವಣಾ ಫಲಿತಾಂಶ ಬಂದಾಗ ಅಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಆದಂಥವರು ಹಿಂದಿನ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ದರು. ಅದು ಕೂಡ ಬಹಳ ಒಳ್ಳೆಯ ನಡೆ. ಇಲ್ಲೂ ಆ ರೀತಿ ಆಗ್ತಾಯಿದೆ. ಸೊ ಒಟ್ಟಾರೆಯಾಗಿ ಈ ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ರಾಜಕಾರಣದ ನೂರಾರು ಈ ತರಲೆ ತಾಪತ್ರಗಳ ನಡುವೆ ಅಥವಾ ಸುದ್ದಿ, ಗಾಸಿಪ್ಪು, ತಂತ್ರ, ಕುತಂತ್ರಗಳ ನಡುವೆ ಇದೊಂದು ಬಹಳ ಒಳ್ಳೆಯ ನಡೆ ಅಂತ ಅನ್ನಿಸ್ತು. ಒಬ್ಬರದ್ದು ಘನತೆಯ ನಡೆ, ಇನ್ನೊಬ್ಬರದ್ದು ಗೌರವದ ನಡೆ. ಹಾಗಾಗಿ ವಿಡಿಯೋವನ್ನು ಮಾಡಿದೆ. ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಕೂಡ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.